ರೈತನ ಬದುಕು ಅಂತಂದ್ರೆ ಬರೀ ಕೃಷಿ ಮಾತ್ರ ಅಲ್ಲ, ಅದೊಂದು ಹೋರಾಟ. ಬೆಳೆಗಾಗಿ ಹೋರಾಟ, ಬೆಲೆಗಾಗಿ ಹೋರಾಟ, ಬದುಕಿಗಾಗಿ ಹೋರಾಟ. ಕರ್ನಾಟಕದ ರೈತ ಹೋರಾಟ ಚಳುವಳಿಗಳು ಅಂತಂದ್ರೆ ನಮಗೆ ತುಂಬಾ ಪ್ರಬಲವಾಗಿ ಕೇಳುವಂತ ಒಂದು ಹೆಸರು. ದೇಶಕ್ಕೆ ಅನ್ನ ಕೊಡುವ ಅನ್ನದಾತನ ವಂಶ ಪುಟ್ಟಣ್ಣಯ್ಯ ಅವರು. ನಾನಿದ್ದಾಗ ಆಗಬೇಕು ಅನ್ನೋ ಚಳವಳಿ ಬರೋದು ಅವಿವೇಕಿ. ನಾನು ಗುರಿ ಇಟ್ಟಿರೋದು ಯಾವ ತರ ಒಂದ್ ದಿವಸ ಆಗಬೇಕು ಅನ್ನೋದು ಅವನು ವಿವೇಕಿ ಅಂತ ಕರೀತಾರೆ. ನಿಮ್ ಕೈಲಿ ಆಯ್ಕಿಲ್ವಾ ಅಂತ ಹೇಳ್ತಿರಲ್ಲ, ಅದೆಲ್ಲ ಸುಳ್ಳು. ಆಯ್ತದೆ, ತಯಾರಿ ಮಾಡ್ಕೊಳ್ಳಿ, ಆಗ್ಬೇಕು ನೋಡೋಣ. ಕರ್ನಾಟಕದಿಂದನೇ ಬೆಳಕು ಬರಲಿ, ಸ್ಟಾರ್ಟ್ ಮಾಡೋಣ. ಏನಾರ ಒಂದು ಆಗಲಿ, ಆಗದೇ ಇದ್ರೆ ಹೋಗ್ಲಪ್ಪ, ನೋಡೇ ಬಿಡೋಣ ಒಂದು. ಆ ಲೆಗಸಿನ ಕಂಟಿನ್ಯೂ ಮಾಡ್ತಾ ಅದಕ್ಕೊಂದು ಟೆಕ್ನಾಲಜಿನ ಆ್ಯಡ್ ಮಾಡ್ಕೊಂಡು ನಮಗೆ ಮುಂದೆ ಬಂದಿರೋಂಥ ಇನ್ನೊಬ್ಬ ವ್ಯಕ್ತಿ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಶ್ರೀ ದರ್ಶನ್ ಪುಟ್ಟಣ್ಣಯ್ಯ. ಹೆಂಗ ಒಬ್ಬ ಮನುಷ್ಯ ಇಷ್ಟು ಡೌನ್ ಟು ಅರ್ತ್ ಇರಕ್ಕೆ ಹೆಂಗ್ ಸರ್? ಹಿಂಗಿರ್ಬೇಕು ಅಂತ ಟ್ರೈ ಮಾಡ್ತಾ ಇಲ್ಲ. ಫಸ್ಟ್ ಅಸೆಂಬ್ಲಿಗೆ ಟ್ರೈನ್ ಹತ್ತಿ ರಾಜಕೀಯ ಬರ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಜಾಸ್ತಿ ಬೆಳಿತೀವಿ. ಪ್ರತಿ ಟನ್ ಕಬ್ಬು ಬೆಳೀತಾ ಇರೋರಿಗೆ ₹400 ಸಾಲಗಾರ ಇದ್ದಾರೆ. ಕೆಲಸ ಆಗ್ತಿದೆ ಅಥವಾ ರೈತರು ನಿಜವಾಗ್ಲೂ ಡಬಲ್ ಈಲ್ಡ್ ಪಡಿತಾ ಇದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ಇಲ್ಲ, ಯಾರ್ಯಾರು ರೈತರ ಮೇಲೆ ಡಿಪೆಂಡ್ ಆಗಿದ್ದಾರೆ, ದೇ ಆರ್ ಆಲ್ ಮೇಕಿಂಗ್ ಮನಿ. ರೈತರ ಮಕ್ಕಳಿಗೆ ಹೆಣ್ಣು ಅನ್ನೋದು ಸಿಗ್ತಾನೆ ಇಲ್ಲ. ರೈತ ಅಂದ್ರೆ ಬಡವ ಅಂತ. ನಿಮ್ಗೆ ಹೆಂಗ ಅನಿಸ್ತಾರೆ ಅಂದ್ರೆ ನಿಮ್ಮ, ಬಿಕಾಸ್ ಯುವರ್ ಫಾದರ್ ವಾಸ್ ಸಚ್ ಎ ಹ್ಯೂಜ್ ಲೀಡರ್. ಡೆಫಿನೆಟ್ಲಿ ಅವ್ರ ಹೋರಾಟಗಳು, ಅವ್ರು ನಡ್ಕೊ ಬಂದಿರೋ ದಾರಿ ಅನಿಸಿದೆ. ಅವ್ರು ಇದ್ದಿದ್ರೆ ಏನೋ ನನಗೆ ಸುಮಾರು ಪ್ರಶ್ನೆಗಳು ಇತ್ತು, ಕೇಳಕ್ಕೆ ಈಸಿ ಆಯ್ತಾ ಇತ್ತು. ಹೆಂಗಿತ್ತು ಸರ್ ಆ ಮೂಮೆಂಟ್? ಬಿಕಾಸ್ ಕಬಡ್ಡಿ ಮ್ಯಾಚ್ ನೋಡ್ತಿರ್ಬೇಕಾದ್ರೆ ಅವತ್ತಿನ ದಿನ ಸಾಯಂಕಾಲ ಅದೇ ನಾನು ತಂದೆ ತೀರೋದ್ಮೇಲೆ ಒಂಥರ ನಿಮಗೆ ಫುಲ್ ಅಧಿಕಾರ ಕೊಟ್ಟರೆ ಸರ್, ಯು ಕ್ಯಾನ್ ಚೇಂಜ್ ಎನಿಥಿಂಗ್ ಇನ್ ಅಗ್ರಿಕಲ್ಚರ್ ಸೆಕ್ಟರ್ ಅಂತ ಬಂದಾಗ ಏನು ಬದಲಾವಣೆಗಳು? ಬೆಂಗಳೂರಿಂದ ವಾಪಸ್ ಎಲ್ಲರನ್ನೂ ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕು. ನಮ್ಮೂರಿಗೆ ಕರ್ಕೊಂಡು ಹೋಗ್ಬೇಕಂದ್ರೆ ಒಳ್ಳೆ ಸ್ಕೂಲ್ ಕೊಡಬೇಕು, ಒಳ್ಳೆ ಹೆಲ್ತ್ ಕೇರ್ ಕೊಡಬೇಕು, ಅವ್ರಿಗೆ ಕೆಲಸ ಕೊಡಿಸ್ಬೇಕು.